ಶಿವಮೊಗ್ಗದಲ್ಲಿ ಇದೇ ಪ್ರಥಮ ಬಾರಿಗೆ ಮಾಚೇನಹಳ್ಳಿಯಲ್ಲಿ ಮಲೆನಾಡು ತುಂಗಭದ್ರಾ ಜೋಡುಕರೆ ಕಂಬಳ ನಡೆಯಲಿದೆ. ಇದೇ ತಿಂಗಳ 10ರಂದು ಭೂಮಿ ಪೂಜೆ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಮಾಹಿತಿ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು ಏಪ್ರಿಲ್ನಲ್ಲಿ ಕಂಬಳ ಆಯೋಜನೆ ಮಾಡಲಾಗಿದೆ ಎಂದರು. ಎರಡೂ ಜಿಲ್ಲೆಯಲ್ಲೂ ಕೂಡ ಮೊದಲನೇ ಬಾರಿ ಆಗ್ತಾ ಇರೋಂಥ ಕಂಬಳ. ಬಹಳ ಜನಕ್ಕೆ ಕಂಬಳ ಹೇಗಿದೆ ಅಂತ ನೋಡಿರಲಿಕ್ಕಿಲ್ಲ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜನ. ಅಲ್ಲಿ ಕಾಂತೇಶ್ ಹೇಳ್ದಂಗೆ 8 ಲಕ್ಷ ಜನಕ್ಕಿಂತ ಕಡಿಮೆ ಜನ ಸೇರಲಿಕ್ಕಿಲ್ಲ. ಎಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಎಲ್ಲ ಇಲಾಖೆಯೂ ಕೂಡ ಅವ್ರಿಗೆ ಪೂರ್ಣ ಸಹಕಾರ ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ಮಾನ್ಯ ಮಧು ಬಂಗಾರಪ್ಪನವರು, BY ರಾಘವೇಂದ್ರರವರು, ನಮ್ಮ ಜಿಲ್ಲೆಯ ಪ್ರಮುಖರುಗಳು ಇದಕ್ಕೆ ಪೂರ್ಣ ಸಹಕಾರ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನಮ್ಮ ಜಿಲ್ಲೆಯ ಜನನೂ ಕೂಡ ಇದನ್ನು ಅತಿ ಹೆಚ್ಚು ನಿರೀಕ್ಷೆಯಲ್ಲಿದ್ದಾರೆ. ಏನು 19-20 ಯಾವ ತಿಂಗಳಲ್ಲಿ? ಏಪ್ರಿಲ್ 19-20 2 ದಿನ ನಡೆಯುತ್ತೆ. ಇದು ಈ ರಾಜ್ಯದಲ್ಲಿ ನಡೀತಂಥ 25 ಕಂಬಳಗಳಲ್ಲಿ ಶಿವಮೊಗ್ಗದ ಕೊನೆಯ ಕಂಬಳ. ಹಾಗಾಗಿ ಎಲ್ಲರ ಕಣ್ಣು ಕೂಡ ಶಿವಮೊಗ್ಗದ ಮೇಲೆ ಇರುತ್ತೆ. ಹಾಗಾಗಿ ಉತ್ಕೃಷ್ಟವಾಗಿ ಈ ಒಂದು ಕಾರ್ಯಕ್ರಮ ನಡೆಸಬೇಕು ಅನ್ನೋಂಥ ಅಪೇಕ್ಷೆಯಿಂದ ನಾವೆಲ್ಲರೂ ಕೂಡ ಅವ್ರಿಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದೀವಿ. ಇದು ಅದಕ್ಕೋಸ್ಕರ 10ನೇ ತಾರೀಕು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಶಿವಮೊಗ್ಗ ಭದ್ರಾವತಿ ನಗರದ ಮಾಚೇನಹಳ್ಳಿ ತುಂಗಭದ್ರಾ ಜಂಕ್ಷನ್ ಅಲ್ಲಿ ನಮ್ಮದೊಂದು ಪೆಟ್ರೋಲ್ ಬಂಕ್ ಇದೆ. ನಿಮಗೆ ಸುಲಭವಾಗಿ ಅರ್ಥ ಆಗೋಕ್ಕೆ ಕೇಳೋದಕ್ಕೆ ನಮ್ಮದು ಜಯಲಕ್ಷ್ಮಿ ಪೆಟ್ರೋಲ್ ಬಂಕ್ ಇದೆ. ಆ ಜಯಲಕ್ಷ್ಮಿ ಪೆಟ್ರೋಲ್ ಬಂಕಿನ ಸುತ್ತಲೂ ಇರೋಂಥ ಎಷ್ಟು ಎಕರೆ? 16 ಎಕರೆ ಭೂಮಿ ಏನಿದೆ, ಆ 16 ಎಕರೆ ಭೂಮಿ ಪೂರ್ಣ ಅಲ್ಲಿ ಎಷ್ಟು ಸ್ಟಾಲ್ಗಳು ಬರುತ್ತೆ, ಏನೇನಾಗುತ್ತೆ ಎಲ್ಲವೂ ಕೂಡ ಇನ್ನೂ ನನಗೂ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಇಷ್ಟು ಜೋರಾಗುತ್ತೆ ಅಂತ. 10ನೇ ತಾರೀಕು ನೀವು ಬಂದಂಥ ಸಂದರ್ಭದಲ್ಲಿ ಪೂರ್ಣ ವಿವರಣೆ ಕೊಡ್ತಾರೆ. ನಮಗೆಲ್ಲರೂ ಊಟನೂ ಹಾಕ್ತಾರೆ ಅಂತ ಕಾಣುತ್ತೆ. ಹಾಕ್ತಿರಲ್ಲ? 3 ಗಂಟೆ ಅಂತ ಊಟ ಹಾಕ್ತೀರಿ. ಸಮಯದಲ್ಲಿ ಏನು ಬೇಕು ಅದನ್ನು ಕೇಳಬೇಡಿ. ಮತ್ತೆ ಭಾಷಾ ವೆಜ್ಜು, ನಾನು ವೆಜ್ಜು, ನೀನು ನಾನ್ ವೆಜ್ಜು, ಎರಡೂ ಸಿಗತ್ತೆ. ಏನು ನಿಂಬೆಹಣ್ಣ? ಯಾಕೆಂದರೆ ನಾನು ಕಂಬಳಕ್ಕೆ ಅನೇಕ ಬಾರಿ ದಕ್ಷಿಣ ಕನ್ನಡದಲ್ಲಿ ಕರೆದಿದ್ರು. ಒಂದು ಸರಿ ದೂರದಲ್ಲಿ ನಿಂತು ನೋಡಿ ಬಂದಿದ್ದೀನಿ, ಕೆಳಗಿಳಿದಿರಲಿಲ್ಲ. ಆದರೆ ಈಗ ಇವ್ರದೆಲ್ಲ ಉತ್ಸಾಹ ನೋಡಿದ ನಂತರ 25ನೇ ಕಂಬಳನೂ ಕೂಡ ಆಗ್ತಾ ಇರೋದು, ಕೊನೆ ಕಂಬಳ ಆಗ್ತಾ ಇರೋದ್ರಿಂದ ಶಿವಮೊಗ್ಗ ಜನ ಇದನ್ನು ಯಾಕೆ ಇಷ್ಟು ಮುಂಚೆನೇ ನಾವು ಈ ಒಂದು ಪ್ರಚಾರ ಮಾಡ್ತಾ ಇದ್ದೀವಿ ಅಂದರೆ, ಆ ಒಂದು 19-20 ಏನು ಏಪ್ರಿಲ್ 2 ದಿನ ಖಾಲಿ ಇಟ್ಕೋಬೇಕು ಅವರು. ಅದಕ್ಕೆ ಮುಂಚೆನೇ ಇದನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ಮತ್ತು 10ನೇ ತಾರೀಕು 10ನೇ ತಾರೀಕು ಇದರ ಗುದ್ಲಿ ಪೂಜೆ ಕೂಡ ಆಗುತ್ತೆ. ಎಲ್ಲ ಅವರು ಅನೇಕ ಹಿರಿಯರ ಹೆಸರು ಹೇಳಿದ್ರು, ಅವರೆಲ್ಲರೂ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆ ಒಂದು ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತು ಅಲ್ಲಿಂದ ಏನೇನು ಬೆಳವಣಿಗೆಗಳಾಗ್ತಾ ಹೋಗುತ್ತೆ ನಿಮ್ಗೆ ಆಗಾಗ್ಗೆ. ಯಾಕೆಂದರೆ ಇದು ನಾವು ಫೆಬ್ರವರಿ 10ಕ್ಕೆ ನಿಮ್ಗೆ ಕರಿತಾ ಇರೋದು. ಮಾರ್ಚ್ 10, ಏಪ್ರಿಲ್ 10, ಏಪ್ರಿಲ್ 19-20 ಇನ್ನು 2 ತಿಂಗಳು 10 ದಿನ ಇರೋದ್ರಿಂದ ಆ ಗ್ರೌಂಡ್ ರೆಡಿ ಮಾಡೋದಕ್ಕೆ ಅವ್ರಿಗೆ ಎಷ್ಟು ದಿನ ಬೇಕು? 1 ತಿಂಗಳು ಬೇಕಂತೆ. ಇದೆಲ್ಲ ನಡೀತಾ ಇರುತ್ತೆ. ಮಧ್ಯೆ ಮಧ್ಯೆ ನಿಮ್ಮನ್ನು ಮತ್ತೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದು ಬಂದು ನೋಡಿ ಅದನ್ನು ಕೂಡ ಪ್ರಚಾರ ಕೊಡಬೇಕು. ಒಟ್ಟಾರೆ ಒಂದು ಸಾಂಸ್ಕೃತಿಕ ಪರಂಪರೆಗೆ ಇದೊಂದು ಮುಕುಟ, ಇದರಲ್ಲೇನು ಅನುಮಾನ ಇಲ್ಲ. ಇದು ಶಿವಮೊಗ್ಗದಿಂದನೇ ಆರಂಭ ಆಗ್ತಾ ಇರೋದು. ತುಂಬ ಸಂತೋಷ. ತುಳುನಾಡು ಮಲೆನಾಡು ಎರಡೂ ಒಟ್ಟಿಗೆ ಸೇರಿ ಆಗ್ತಾ ಇರೋಂಥ ಒಂದು ವಿಶೇಷವಾದ ಈ ಕಂಬಳ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಮತ್ತು 10ನೇ ತಾರೀಕು ಎಲ್ಲರೂ ಕೂಡ ಬರಬೇಕು ಅನ್ನೋಂಥ ಪ್ರಾರ್ಥನೆ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ. ನನ್ನ ಕನಸಲ್ಲ, ನನಗೆ ಕನಸು ಹಚ್ಚಿದ್ರಿ ಇವರು. ನನಗೆ ಇಷ್ಟೊಂದು ಹೀಗಿರುತ್ತೆ ಅಂತ ಕಲ್ಪನೆ ಇರಲಿಲ್ಲ. ನಮ್ಮ ಮನೆಗೆ ಬಂದು ಎಕ್ಸ್ಪ್ಲೈನ್ ಮಾಡೋರು ಮುಂಚೆ ಇದನ್ನು ಹೀಗಾಗುತ್ತೆ ಕಂಬಳ ಅನ್ನೋದೆಲ್ಲ ಹೇಳಿದಾಗ ಮಾಡಿ ಶಿವಮೊಗ್ಗದಲ್ಲಿ ಅಂತಂದೆ. ಶಿವಮೊಗ್ಗದಲ್ಲಿ ಮಾಡಿ ಅಂದ ತಕ್ಷಣ ಅದೇನೋ ಹೇಳ್ತಾರೆ ನೋಡ್ರಿ, ಮದುವೆ ಗುಂಡ ಅಂತಂದರೆ ಹಾಗೆ ನಮ್ಮ ಜಾಗನೇ ಇಷ್ಟಪಟ್ಟರು ಅವರು. ಆಯಿತು, ತುಂಬ ಸಂತೋಷವಾಗಿ ಅಲ್ಲಿ ಆಗ್ತಾಯಿದೆ. ಭಾಳ ಒಳ್ಳೆಯ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ.
ಇದಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಅನ್ನೋಂಥ ಪ್ರಾರ್ಥನೆ. ಮತ್ತು ಎಲ್ರಿಗೂ ಕೂಡ ಹೇಳೋದೇನು ಅಂತಂದರೆ ಇಡೀ ಸಂಸಾರ ಸಮೇತ ಬರಬೇಕು. ಈ ಸರಿ ಮಾಡಿದ್ದಾರೆ, ಮುಂದೆ ವರ್ಷದ ನನಗೆ ಗೊತ್ತಿಲ್ಲ. ಬಟ್ ಶುರು ಮಾಡಿ ಮುಂದೆ ನೋಡಿ. ಈ ಎರಡೂ ಜಿಲ್ಲೆಯಲ್ಲೂ ಕೂಡ ಮೊದಲನೇ ಬಾರಿ ಆಗ್ತಾ ಇರೋಂಥ ಕಂಬಳ. ಬಹಳ ಜನಕ್ಕೆ ಕಂಬಳ ಹೇಗಿದೆ ಅಂತ ನೋಡಿರ್ಲಿಕ್ಕಿಲ್ಲ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜನ. ಈಗಾಗಲೇ ಕಾಂತೇಶ್ ಹೇಳ್ದಂಗೆ 8 ಲಕ್ಷ ಜನಕ್ಕಿಂತ ಕಡಿಮೆ ಜನ ಸೇರಲಿಕ್ಕಿಲ್ಲ. ಎಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಎಲ್ಲ ಇಲಾಖೆಯು ಕೂಡ ಅವ್ರಿಗೆ ಪೂರ್ಣ ಸಹಕಾರ ಈಗಾಗಲೇ ಕೊಟ್ಟಿದ್ದಾರೆ. ಕಂಬಳ ಅಂತೇಳಿದರೆ ಇದೊಂದು ತುಳುನಾಡಿನ ಐತಿಹಾಸಿಕ ಜಾನಪದ ವೀರ ಕ್ರೀಡೆ. ಇದು ಅಂತೇಳಿದರೆ ಖಾಲಿ ಕೋಣ ಓಡುವುದು ಅಂತೇಳಿ ಅಲ್ಲ, ಇದರಲ್ಲಿ ತುಳುನಾಡಿನ ಒಂದು ಇತಿಹಾಸ ಇದೆ. ಇದು ತುಳುನಾಡಿನ ಇತಿಹಾಸ ಪುರುಷರು ನಮಗೆ ಆಡಿ ತೋರಿಸಿದಂಥ ಒಂದು ಕ್ರೀಡೆ ಇದು. ಈ ವ್ಯವಸಾಯ ಮುಗಿದ ನಂತರ ವಿಶಾಲವಾದ ಗದ್ದೆಯಲ್ಲಿ ಕೋಣಗಳನ್ನು ಓಡಿಸ್ತಾ ಇದ್ರು. ಆ ಗದ್ದೆಯ ನಂತರ ಅದಕ್ಕೆ ಒಂದು ಟ್ರ್ಯಾಕ್ ಅಂತ ಮಾಡಿದ್ರು. ಟ್ರ್ಯಾಕ್ ಅಂತ ಮಾಡಿ 2 ಟ್ರ್ಯಾಕಲ್ಲಿ ಕೋಣವನ್ನು ಆಧುನಿಕವಾಗಿ ನಾವೀಗ ಕೋಣವನ್ನು ಓಡಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟಿಗೆ 25 ಕಂಬಳಗಳು ನೆರವೇರುತ್ತದೆ. ನವೆಂಬರ್ನಿಂದ ಏಪ್ರಿಲ್ 19 ತನಕ. ಪ್ರಥಮ ಕಂಬಳವನ್ನು ಈಗಾಗಲೇ ನನ್ನ ಸಂದೀಪ್ ಶೆಟ್ಟಿ ಅವರು ಮಾಡಿ ಮುಗಿಸಿದ್ದಾರೆ. ಈಗ 7 ಕಂಬಳ ನಡೆದಿದೆ, ಇನ್ನೂ ಕಂಬಳಗಳು ಬಾಕಿ ಇರುವ. ಕೊನೆಯ ಕಂಬಳ ಏಪ್ರಿಲ್ 19-20ಕ್ಕೆ ನಮ್ಮ ಶಿವಮೊಗ್ಗದ ಮಾಚೇನಹಳ್ಳಿಯಲ್ಲಿ ಸ್ತನದ ದಾನಿಗಳಾಗಿರುವಂಥ ಈಶ್ವರಪ್ಪನವರು ಮತ್ತು ಕಾಂತೇಶ್ ಅವರಿದ್ದಾರೆ. ಇವರ ಮುಂದಾಳತ್ವದಲ್ಲಿ ಕಂಬಳ ನಡೆಯಲಿಕ್ಕಿದೆ. ಇದಕ್ಕೆ ಪ್ರತಿಷ್ಠಿತ ತುಳುನಾಡಿನ ಹಾಗೂ ಶಿವಮೊಗ್ಗದ ಎಲ್ಲ ಗಣ್ಯಾದಿ ಗಣ್ಯಗಳು ಭಾಗವಹಿಸಬೇಕು. ಈ ಕಂಬಳವನ್ನು ಅತಿ ಅದ್ಧೂರಿಯಾಗಿ ಮತ್ತು ಶಿಸ್ತುಬದ್ಧವಾಗಿ ನಡೆಸಿಕೊಡಬೇಕು. ಅಷ್ಟೇ ಅಲ್ಲದೆ 2 ಜಿಲ್ಲೆಗಳ ಏನು